ಸರ್ವಶಕ್ತವುಳ್ಳ ದೇವರೇ, ಮಹಿಮೆಯುಳ್ಳ ದೇವರೇ, ಮಹೋನ್ನತ ದೇವರೇ, ಪಿದಾವೇ, ರಕ್ಷಕನೇ, ನಿನಗೆ ಮಹಿಮೆಯು ಘನತೆಯು ಪ್ರಭಾವವು ಉಂಟಾಗಲಿ ರಾಜ. ಮಾತನಾಡುವಂಥ ಒಂದೊಂದು ವಾಕ್ಯ ಅಪ್ಪ, ನೀನು ಏನು ಮಾತನಾಡಬೇಕು ಅಂತ ನೀನು ಬೆಳಗ್ಗೆ ಹೇಳಿದ ಸ್ವಾಮಿ ಅಪ್ಪ, ಅದೇ ರೀತಿಯಲ್ಲಿ ಅಪ್ಪ ಪ್ರಾರ್ಥನೆ ಅಪ್ಪ, ಈ ವಾಕ್ಯವನ್ನು ಹೇಳುವುದಕ್ಕೂ ನನಗೆ ಸಹಾಯ ಮಾಡು. ನಾನು ಅಪ್ರಯೋಜಕನು ಸ್ವಾಮಿ, ನಾನು ಬಲಹೀನನು, ನಾನು ತಿಪ್ಪೆ ರಾಜ. ನೀನು ಕೃಪೆ ಉಳ್ಳಂಥ ದೇವರು, ನೀನು ಮಾತನಾಡು ರಾಜ. ಮಾತನಾಡುವುದು ನೀನು ಸ್ವಾಮಿ, ನಾನಲ್ಲ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್ ಆಮೇನ್. ಸರಿ, ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಬೆಳಗ್ಗೆ ದೇವ್ರ ಹತ್ರ ಕೂತಿದ್ದು, ದೇವ್ರ ಹತ್ರ ದೇವ್ರು ಮಾತನಾಡಿ ಸ್ವಲ್ಪ ದೇವ್ರ ಹತ್ರ ಮಾತಾಡಬೇಕಾದ್ರೆ ದೇವರು ಹೇಳಿದ್ರು. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನ, 13ನೇ ವಚನದಿಂದ 17ನೇ ವಚನದವರೆಗೂ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನವರೆಗೂ. ಯಾರಾದರೂ ಒಬ್ಬರು ಓದಿ. ನಾನೇ ಓದ್ತೀನಿ, ಕೇಳಿ, ನಾನೇ ಓದ್ತೀನಿ. ಆಮೇಲೆ ಅವರು ಆತನನ್ನು ಮಾತಿನಲ್ಲಿ ಹಿಡಿಯುವುದಕ್ಕೆ ಫರಿಸಾಯರಲ್ಲಿಯೂ ಯೆಹೂದ್ಯರಲ್ಲಿಯೂ ಕೆಲವರು ಆತನ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕನೇ, ನೀನು ಸತ್ಯವಂತನು, ಯಾರಿಗೂ ಹೆದರವನು, ನೀನು ಜನರ ಮುಖತ್ಯೇಜೆಗೆ ಮಾತನಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವನಾಗಿದ್ದಿ ಎಂದು ಬಲ್ಲೆವು. ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ, ಕೊಡಬೇಕೋ ಬೇಡವೋ ಎಂದು ಆತನನ್ನು ಕೇಳಿದರು. ಆತನು ಅವರನ್ನು ಕಪಟವನ್ನು ತಿಳಿದು, ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತಿದ್ದೀರಿ? ನನಗೆ ಒಂದು ಹಣವನ್ನು ತಂದು ತೋರಿಸಿರಿ ಅನ್ನಲು ಅವರು ತಂದು, ಆಗ ಆತನು, ಈ ಮುದ್ರೆಯು ಯಾರದು ಎಂದು ಕೇಳಿದ್ದಕ್ಕೆ ಅವರು, ಕೈಸರನದು ಅಂದನು. ಯೇಸು, ಕೈಸರನದ್ದು ಕೈಸರನಿಗೆ ಕೊಡಿರಿ, ದೇವರದ್ದನ್ನು ದೇವರಿಗೆ ಕೊಡಿರಿ ಎಂದು ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯಪಟ್ಟರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿಯೂ ಕೆಲವರು ಫರಿಸಾಯರು, ಯೆಹೂದ್ಯರು ಹೆರೋದನಲ್ಲಿರುವರು ಇರುವಂಥ ಇಸ್ರಾಯೇಲ್ ಪಟ್ಟಣದಲ್ಲಿರುವಂಥ ದೇವರ ಶಾಸ್ತ್ರವನ್ನು ತಿಳಿದಿರುವಂಥವರು, ದೇವರ ಧರ್ಮಶಾಸ್ತ್ರವನ್ನು ತಿಳಿದಿರುವಂಥ ಪ್ರತಿಯೊಬ್ಬ ಮನುಷ್ಯರು ದೇವರಿಗೆ ವಿರುದ್ಧವಾಗಿ ಮಾತನಾಡೋದಕ್ಕೆ ಸ್ವಲ್ಪ ಜನ ಎದ್ದೇಳ್ತಾ ಇದ್ದಾರೆ. ಇವರು ಕೇಳ್ತಾ ಇರುವಂಥದ್ದು ಏನು ಅಂತಂದರೆ, ಮಾತನಾಡುವಂಥದ್ದು ಪ್ರತಿಯೊಂದು ಮಾತು ಒಳ್ಳೆಯ ಮಾತು, ಮೇಲೆ ಮಾತಾಡೋದೆಲ್ಲ ಒಳ್ಳೆ ಮಾತಿನಿಂದ, ಒಳಗಡೆ ಇರುವಂಥದ್ದು ಮಾತ್ರ ಏನು ಕೇಳ್ತಾ ಇದ್ದಾರೆ? ಇಲ್ಲಿ ಕೇಳ್ತಾ ಇದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ, ಬೋಧಕನೇ, ನೀನು ನೀತಿವಂತನೂ ಯಾರಿಗೂ ಹೆದರವನು. ಹೌದು, ದೇವರು ನೀತಿವಂತರು, ಅವರು ಯಾರಿಗೂ ಹೆದರಲ್ಲ. ನೀನು ಮುಖಚ್ಛೇದೆಗೆ ಮಾತನಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸ್ತೀಯಾ? ಇವಾಗ ಗೊತ್ತಲ್ವಾ ಇವ್ರಿಗೆ? ಮತ್ತೆ ತಿರ್ಗಾ ಯಾಕೆ ಕೇಳ್ತಾವ್ರೆ? ಈಗಲಿರುವಂಥ ಫರಿಸಾಯರು, ಅಲ್ಲಿರುವಂಥ ಯೆಹೂದ್ಯರು, ಅಲ್ಲಿರುವಂಥವ್ರು ಎಲ್ಲರೂ ಸ್ವಲ್ಪ ಜನ ಗುಂಪು ಮಾಡಿ, ನೀವು ಹೋಗಿ ಅವ್ರನ್ನ ಕ್ವಶನ್ ಕೇಳಿ, ಅದಕ್ಕೇನು ಉತ್ತರ ಹೇಳ್ತಾನೆ ನೋಡೋಣ, ಆ ಉತ್ತರ ಹೇಳಿದ್ರೆ ಸಿಕ್ಕಿದ್ರೆ ಸಾಕು, ಅವನ್ನ ಹಿಡ್ಕೊಂಬಿಡೋಣ ಅಂಥೇಳಿ ಅಲ್ಲಿರೋಂಥ ಜನ ಏನು ಮಾಡ್ತಾ ಇರ್ತಾರೆ, ಸ್ವಲ್ಪ ಜನನ ಕಳಿಸ್ತಾರೆ. ಆ ಸ್ವಲ್ಪ ಜನನ ಕಳಿಸಿದಾಗ ಆಗ ಅವ್ರು ಹೇಳ್ತಾರೆ, ಹೋಗಿ ದೇವರನ್ನ ಪರೀಕ್ಷೆ ಮಾಡೋದಕ್ಕೆ ಒಳ್ಳೆ ಮಾತಿನಿಂದನೇ ಮಾತಾಡ್ತಾರೆ, ಒಳ್ಳೆ ಮಾತಿನಿಂದ ಮಾತಾಡ್ತಾರೆ. ನೋಡಿ ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬೋಧಕನೇ, ನೀನು ಸತ್ಯವಂತನು ಅಂತ ಗೊತ್ತಲ್ಲ, ಮತ್ತೆ ತಿರುಗಿ ಯಾಕೆ ಹೇಳ್ತಾ ಇದ್ದೀರಾ? ಸತ್ಯವಂತನು, ಯಾರಿಗೂ ಹೆದರವನು, ಮುಖವನ್ನು ನೋಡದೆ ಮಾತನಾಡುವನು. ಇವರು ಇಂಥವರು, ಇವರು ದೊಡ್ಡವರು ಚಿಕ್ಕವರು, ಇವರು ಸಾವುಕಾರರು ಬಡವರು ಅಂತ ಮುಖವನ್ನು ನೋಡದೆ ಮಾತನಾಡುವಂಥವನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವನು. ನಿನ್ಗೆ ಗೊತ್ತಲ್ಲ, ತಿರ್ಗಾ ಯಾಕೆ ಹೇಳ್ತಾ ಇದೆಯಾ ನೀನು? ಅಂದರೆ ಇವರ ಮನಸ್ಸಿನಲ್ಲಿ ಇರುವಂಥದ್ದು ಕೆಟ್ಟ ಭಾವನೆ. ಕೆಟ್ಟ ಭಾವನೆಯಿಂದ ಯೇಸು ಸ್ವಾಮಿ ಹತ್ರ ಒಂದು ವಾಕ್ಯನ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ, ಇದು ಕೊಡಬೇಕು ಅಂತೀರಾ ಕೊಡಬಾರ್ದು ಅಂತ ಹೇಳ್ತೀರಾ ಅಂತ ಕೇಳಬೇಕಾದ್ರೆ
ಆಗ ಏಸಪ್ಪ ಹೇಳ್ತಾರೆ, ಆ ಒಂದು ಕಾಸನ್ನು ನನಗೆ ತೋರಿಸಿ, ಆ ಮುದ್ರೆಯನ್ನು ತೋರಿಸಿ. ಇದು ಯಾರ ಮುದ್ರೆ? ಕೈಸರದು. ಕೈಸರನಿಗೆ ವಾಪಸ್ ಕೊಡಿ, ದೇವರದನ್ನ ದೇವರಿಗೆ ವಾಪಸ್ ಕೊಡಿ. ಈಗ ನಾವು ಅನ್ಕೊಂತೀವಿ, ದೇವರು ಕಾಸು ಕೇಳ್ತಾರಾ? ಕಾಸು ಕೇಳ್ತಾರಾ? ಈಗ ಅವ್ರು ಅನ್ಕೊಂಡಿದ್ದಾರೆ, ಓ ಇವರು ಕಾಸು ಕೇಳಿದ್ರೆ ಮತ್ತೆ ತೆರಿಗೆ ಕೊಡೋದು ತಪ್ಪು ಅಂತ ಹೇಳ್ಬಿಟ್ರೆ ಇವ್ರ ಮೇಲೆ ಏನಾದರೂ ಅಪವಾದ ಹಾಕ್ಬಿಡೋಣ, ಏನು ಮಾಡೋಣ, ಏನಾದರೂ ಅಪವಾದ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಏಸಪ್ಪ ಹತ್ರ ಏನು ಮಾಡ್ತಾ ಇದ್ದಾರೆ, ಕ್ವಶನ್ ಕೇಳ್ತಾ ಇದ್ದಾರೆ. ಈಗ ಇವರು ಒಳ್ಳೆ ಭಾವನೆಯಿಂದ ಮೇಲೆ ಮಾತ್ರ ಒಳ್ಳೆ ಮಾತಿನಿಂದ ಮಾತಾಡ್ತಾ ಇದ್ದಾರೆ, ಒಳಗಡೆ ಮಾತ್ರ ಕೆಟ್ಟ ಭಾವನೆಯಿಂದ ದೇವ್ರ ಹತ್ರ ಕ್ವಶನ್ ಕೇಳ್ತಾ ಇದ್ದಾರೆ. ಸರ್, ಇವರು ಯಾಕೆ ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ, ಏಸಪ್ಪ ಮೇಲೆ ಏನಾದರೂ ಒಂದು ಏನು ಮಾಡಬೇಕು, ತಪ್ಪು ಹೊರಿಸ್ಬೇಕು, ಇವ್ರ ಮೇಲೆ ತಪ್ಪು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಲೂ ಸಹ ನಮ್ಮ ಜನರಲ್ಲಿ ಈಗ ದೇವರ ವಾಕ್ಯವನ್ನ ಹೇಳುವಂಥವರು, ಈಗ ದೇವರ ವಾಕ್ಯ ಇದೇ ರೀತಿಯಲ್ಲಿದೆ, ಇದೇ ರೀತಿಯಲ್ಲಿ ನಡ್ಕೊಬೇಕು ಅಂತಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಹೌದು, ನೀನು ಮಾಡ್ತಾ ಇರೋ ತಪ್ಪು, ಇಲ್ಲ ನೀನು ಹೇಳ್ತಾ ಇರೋ ಸುಳ್ಳು, ನೀನು ಮಾತಾಡ್ತಾ ಇರೋ ತಪ್ಪು, ನೀನು ಹಂಗೆ ಮಾತಾಡಬಾರ್ದು, ಹಿಂಗೆ ಮಾತಾಡಬಾರ್ದು ಅಂತ ಎಷ್ಟೋ ಜನರಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಕೆಲವೊಂದು ವಾಕ್ಯಗಳನ್ನು ಅರ್ಥವನ್ನು ತಿಳಿದುಕೊಳ್ದಿರ, ವಾಕ್ಯ ಅರ್ಥ ದೇವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ದಿರ ದೇವರಿಗೆ ವಿರುದ್ಧವಾಗಿ ಮಾತನಾಡುವಂಥವರು ಸ್ವಲ್ಪ ಜನ ನಮ್ಮ ಜನದಲ್ಲೂ ಈಗಲೂ ಇದ್ದಾರೆ. ವಾಕ್ಯ ಅರ್ಥ ಮಾಡ್ಕೊಳ್ಬೇಕು, ವಾಕ್ಯ ಏನು ಹೇಳ್ತಾ ಇದ್ದಾರೆ, ದೇವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅನ್ನೋದು ಮೊದಲು ನಾವು ಅರ್ಥ ಮಾಡ್ಕೊಬೇಕು. ಈಗ ಏಸಪ್ಪನ ಮೇಲೆ ಏನಾದರೂ ಒಂದು ತಪ್ಪು ಕಂಡುಹಿಡಿಬೇಕು, ಏನಾದರೂ ಒಂದು ತಪ್ಪು ಕಂಡುಹಿಡಿದ್ಬಿಟ್ಟು ಇವ್ರನ್ನ ಇಲ್ಲಿಂದ ಊರಿಂದ ಓಡಿಸ್ಬೇಕು. ಈಗ ನಮ್ಮ ಮಧ್ಯದಲ್ಲೂ ಸಹ ಇವ್ರಿಗೆ ನಮ್ಮ ಕಂಡ್ರೆ ಆಗಲ್ಲ, ಸತ್ಯವಾಗಿ ಬೋಧಿಸಿದ್ರೆ ಅವ್ರಿಗೆ ಕೆಲವ್ರಿಗಾಗಲ್ಲ, ಸತ್ಯ ಇರೋದನ್ನ ಏನೈತೆ ಅಂತ ಹೇಳಿದ್ರೆ ಕೆಲವ್ರಿಗಾಗಲ್ಲ. ಯಾಕೆ ಆಗಲ್ಲ? ಈಗ ಇವರು ಯಾಕೆ ಫರಿಸಾಯರು ಮತ್ತು ಯೆಹೂದ್ಯರು ಈ ದೇವರನ್ನ ಪರೀಕ್ಷೆ ಮಾಡ್ತಾನೇ ಇದ್ದಾರೆ? ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಈ ಏಸಪ್ಪ ಬಂದ ಮೇಲೆ ಅವರು ಬೇಳೆಕಾಳು ಬೇಯಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಯಾರು ಬಂದ ಮೇಲೆ? ಏಸಪ್ಪ ಹೇಳ್ತಾ ಇರುವಂಥ ಪ್ರತಿಯೊಂದು ವಾಕ್ಯಕ್ಕೂ ಅವರು ಏನು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡುವಂಥ ಒಂದೊಂದು ವಾಕ್ಯವನ್ನು ಜನರಿಗೆ ಅರ್ಥವಾಗಿ ಹೇಳ್ತಾ ಇದ್ದಾರೆ. ಹೌದು, ಇವ್ರು ಹೇಳ್ತಾ ಇರೋದು ಸತ್ಯ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಕೆಲವರಿಗೆ ಅದನ್ನ ನೋಡಿ ಏನು ಮಾಡ್ತಾ ಇದ್ದಾರೆ, ಇಷ್ಟಪಡ್ತಾ ಇಲ್ಲ. ಓ, ಇವ್ರು ಏನು ಹಿಂಗೆ ಮಾತಾಡ್ತಾರೆ, ಇವ್ರು ಮಾತಾಡೋದು ಸರಿ ಇಲ್ಲ. ಯಾಕಂದರೆ ಅವ್ರು ಬೇಳೆಕಾಳು ಬೇಯಿಸ್ಕೊಬೇಕಲ್ಲ. ಇಲ್ಲಿಗಿರೋಂಥವ್ರು ಯೆಹೂದ್ಯರು, ಫರಿಸಾಯರು ಏನು ಮಾಡಬೇಕು, ಅವರ ಬೇಳೆಕಾಳು ಬೇಯ್ತಾ ಇಲ್ಲ ಏಸಪ್ಪ ಮಾತಾಡ್ತಾ ಇರೋ ಮಾತುಗಳಿಂದ. ಸರಿ, ಈಗ ಇಲ್ಲಿರುವಂಥ ಒಬ್ಬ ಜನರು ಕ್ವಶನ್ ಮಾಡ್ತಾವ್ರೆ, ಏನಂತ, ದೇವರಿಗೆ ವಿರುದ್ಧವಾಗಿ ಮಾತನಾಡಬೇಕು ಅಂತೇಳಿ ಕ್ವಶನ್ ಮಾಡ್ತಾ ಇದ್ದಾರೆ. ಸರಿ, ಇನ್ನೊಂದು ಭಾಗವನ್ನು ನಾವು ಓದಿಕೊಳ್ಳೋಣ. ಯೋಹಾನು ಬರೆದ ಸುವಾರ್ತೆ 3ನೇ ಅಧ್ಯಾಯ. ನೋಡಿ, ಇಲ್ಲೊಬ್ಬ ಮನುಷ್ಯನಿದ್ದಾರೆ. 3ನೇ ಅಧ್ಯಾಯ 1ನೇ ವಚನ ನಾವು ಓದಿಕೊಳ್ಳೋಣ. ಫರಿಸಾಯರು ಯೆಹೂದ್ಯರ ಹಿರಿಯ ಸಭೆಯನಾದ, ನೋಡಿ ಇಲ್ಲಿ ಫರಿಸಾಯರಲ್ಲಿ ಸ್ವಲ್ಪ ಜನ ಒಳ್ಳೆಯರೂ ಇದ್ದಾರೆ, ಸ್ವಲ್ಪ ಜನ ಕೆಟ್ಟವರು ಇದ್ದಾರೆ. ನೋಡಿ ಈ ಮನುಷ್ಯ ಯಾವ ರೀತಿಯಲ್ಲಿ ಕೇಳ್ತಾ ಇದ್ದಾನೆ ಅಂತ. ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರೇನೆಂದರೆ ನಿಕೋದೇಮನು ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನು ಎಂದು ಬಲ್ಲೆವು. ಈಗ ಇವರು ಕೇಳ್ತಾ ಇದ್ದಾರೆ, ಏನಂತ ಕೇಳ್ತಾರೆ, ನೀನು ದೇವರ ಕಡೆಯಿಂದ ಬಂದ ಬೋಧಕನು ಎಂದು ನನಗೆ ಗೊತ್ತು, ಆದರೆ ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಈಗ ಇವನು ಸಹ ಮೇಲೆಯಲ್ಲಿ ಒಳ್ಳೆ ಮಾತುಗಳನ್ನೇ ಮಾತಾಡ್ತಾ ಇದ್ದಾನೆ. ಅವರು ಸಹ ಆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲೂ ಸಹ ಅವ್ರು ಹೇಳ್ತಾರೆ, ಒಳ್ಳೆ ಮಾತುಗಳನ್ನೇ ಮಾತಾಡ್ತಾರೆ, ಪಾಲಿಶ್ ಮಾತುಗಳು, ಒಳ್ಳೆ ಮಾತುಗಳನ್ನೇ ಮಾತಾಡ್ತಾವ್ರೆ. ಸರಿ, ಈಗ ಇವನು ಕೇಳ್ತಾ ಇದ್ದಾನೆ, ಏನು ಕೇಳ್ತಾ ಇದ್ದಾನೆ, ತಿರ್ಗಾ 3ನೇ ವಚನ, ಅದಕ್ಕೆ ಸೂಚಕ ಕಾರ್ಯಗಳು ದೇವರ ಸಹಾಯವಿಲ್ಲದೆ ಯಾರಿಗೂ ಆಗುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿಜವಾಗಿ ಹೇಳುತ್ತೀನಿ. ಈಗ ಆ ಮನುಷ್ಯನು ಏನಂತ ಕೇಳ್ದ, ನೀನು ದೇವಕುಮಾರನು, ನೀನು ದೇವರ ಸಹಾಯ ಇಲ್ಲದೆ ನೀನು ಯಾವ ಈ ಸೂಚಕ ಕಾರ್ಯವನ್ನು ಮಾಡೋದಕ್ಕಾಗಲ್ಲ ಅಂತ ಅವ್ರು ಹೇಳ್ಬೇಕಾದ್ರೆ, ಈಗ ಏಸಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ,
ಒಬ್ಬನು ಹೊಸಬದಾಗಿ ಹುಟ್ಟಿದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಒಬ್ಬನು ಹೊಸದಾಗಿ ಹುಟ್ಟೋದು, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ. ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಆಗಲ್ಲ. ಸರಿ, ಈಗ ತಿರ್ಗಾ ಕ್ವಶನ್ ಮಾಡ್ತಾ ಇದ್ದಾನೆ. ಯಾರೇ ಮಾಡ್ತಾ ಇದ್ದಾನೆ? ನಿಕೋದೇಮನು ಕ್ವಶನ್ ಮಾಡ್ತಾ ಇದ್ದಾನೆ. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದೋ ಏದಾಯಿತು ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಈಗ ಇವನು ಕೇಳ್ತಾ ಇರೋದು, ಇವನ ಭಾವನೆ ಒಳ್ಳೆ ಭಾವನೆಯಿಂದ ಮಾತಾಡ್ತಾ ಇದ್ದಾನೆ. ನಿಕೋದೇಮನು ಯಾವ ಭಾವನೆಯಿಂದ ಮಾತಾಡ್ತಾ ಇದ್ದಾನೆ? ದೇವರೇ, ನೀನು ಸತ್ಯವಾದ ದೇವರು, ನೀನು ನೀತಿಯುಳ್ಳ ದೇವರು, ನೀನು ನೀತಿಯುಳ್ಳ ದೇವರು, ನೀನು ಒಳ್ಳೆ ದೇವರ ಸಹಾಯದಿಂದನೇ ನೀನು ಪ್ರತಿಯೊಂದು ಸೂಚಕ ಕಾರ್ಯವನ್ನ ಮಾಡ್ತಾ ಇದೀಯಾ. ಆದ್ರೆ ಅವನು ಒಳ್ಳೆ ಭಾವನೆಯಿಂದ ಒಬ್ಬರು ಹೊಸಬದಾಗಿ ಹುಟ್ಟದಿದ್ದರೆ ಯಾವ ರೀತಿಯಲ್ಲಿ, ತಿರ್ಗಾ ಯಾವ ರೀತಿಯಲ್ಲಿ ಹೊಸದಾಗಿ ಹುಟ್ಟೋದು? ಒಬ್ಬ ತಾಯಿ ಹೊಟ್ಟೆ ಒಳಗಡೆ ಹೋಗಿ ವಾಪಸ್ ಬರೋದು ಯಾವ ರೀತಿಯಲ್ಲಿ ಅಂತ ಆ ಮನುಷ್ಯನು ಒಳ್ಳೆ ಭಾವನೆಯಿಂದ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ನಾವು ಕೇಳುವಂಥ ಭಾವನೆ, ಪ್ರತಿಯೊಂದು ದೇವರ ಹತ್ರ ಕೇಳುವಂಥ ಪ್ರತಿಯೊಂದು ಕ್ವಶನ್ನು ಸಹ ನಾವು ಯಾವ ಭಾವನೆಯಿಂದ ಕೇಳ್ತಾ ಇದ್ದೀವಿ ಅನ್ನೋದು ದೇವರು ನೋಡ್ತಾನೆ ಇರ್ತಾರೆ. ಈಗ ಅಲ್ಲಿ ಕೆಲವರು ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಅವರು 13ನೇ ವಚನದಿಂದ ಕೇಳ್ತಾ ಇದ್ದಾರೆ. ಇವರು ಯಾವ ಭಾವನೆಯಿಂದ ಕೇಳ್ತಾ ಇದ್ದಾರೆ? ಮೇಲೆ ಒಳ್ಳೆ ಮಾತುಗಳನ್ನೇ ಮಾತಾಡಿದ್ರು. ಇವರ ಮನಸ್ಸಿನಲ್ಲಿ ದೇವರ ಹತ್ರ ನಾವೊಂದು ಪ್ರಾರ್ಥನೆ ಮಾಡ್ತೀವಿ ಅಂತಂದ್ರೆ, ಆ ಪ್ರಾರ್ಥನೆ ಮಾಡುವಾಗ ನಾವು ಯಾವ ಭಾವನೆಯಿಂದ ಕೇಳ್ತಾ ಇದ್ದೀವಿ? ಪ್ರತಿಯೊಂದನ್ನು ದೇವರು ನೋಡ್ತಾರೆ. ಇವನು ಒಳ್ಳೆ ಭಾವನೆಯಿಂದ ಕೇಳ್ತಾನೋ ಇಲ್ಲ ಕೆಟ್ಟ ಭಾವನೆಯಿಂದ ಕೇಳ್ತಾನೋ, ಯಾವ ಭಾವನೆಯಿಂದ ಕೇಳ್ತಾ ಇದ್ದಾನೆ? ಈ ನಿಕೋದೇಮನು ಕೇಳ್ದ, ಅವನು ಒಳ್ಳೆ ಭಾವನೆಯಿಂದ ಕೇಳ್ದ. ಅವನು ಗೊತ್ತಿಲ್ಲ ಹೊಸಬದಾಗಿ ಹುಟ್ಟೋದು ಅಂದ್ರೆ ಹೆಂಗೆ. ಬೋಧಕನೇ, ನೀನು ತಿರ್ಗಾ ನನಗೆ ಹೇಳು, ಯಾವ ರೀತಿಯಲ್ಲಿ? ನನಗೆ ಗೊತ್ತಿಲ್ಲ ಅವ್ರು ಯಾವ ರೀತಿಯಲ್ಲಿ ಕೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ತಿರ್ಗಾ ಅವನು ವಾಪಸ್ ಕೇಳ್ತಾ ಇದ್ದಾನೆ. ಈಗ ಇವ್ರು ಕೇಳ್ತಾ ಇರೋದೇನು? ಕ್ವಶನ್ ಮಾಡೋದಕ್ಕೆ, ತಪ್ಪು ಕಂಡು ಹಿಡಿಯೋದಕ್ಕೆ ಕೇಳ್ತಾ ಇದ್ದಾರೆ. ನಿಕೋದೇಮನು ಕೇಳ್ತಾ ಇರೋದು, ಅವನು ತಿಳ್ಕೊಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ಈಗ 2 ವಿಚಾರ ಸಿಗ್ತಾ. ಮೊದಲನೇದು, ನಾವು ಕ್ವಶನು ಯಾವ ರೀತಿಯಲ್ಲಿ ಹೇಳ್ತೀವಿ. ಈಗ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ, ಅಪ್ಪ ನನಗೊಂದು ಗಾಡಿ ಬೇಕು, ನನಗೊಂದು ಮನೆ ಬೇಕು, ನನಗೊಂದು ಐಶ್ವರ್ಯ ಬೇಕು ಅಂದರೆ ನಾವು ಯಾವ ರೀತಿಯಲ್ಲಿ ಕೇಳ್ತಾ ಇದ್ದೀವಿ? ನಮ್ಮ ಮನೆಗೊಂದು ಸಮಸ್ಯೆ ಇದೆ, ನಮ್ಮ ಮನೇಲಿರುವಂಥ ಸಮಸ್ಯೆ ತೀರಬೇಕು ಅಂತಂದರೆ ಯಾವ ರೀತಿಯಲ್ಲಿ ಕೇಳ್ತಾ ಇದ್ದೀವಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಕೇಳ್ತಾ ಇದ್ದೀವಿ? ಅಪ್ಪ, ನಮ್ಗೆ ನಿಜವಾಗ್ಲೂ ಒಂದು ಮನೆ ಇಲ್ಲ, ನಮಗೊಂದು ಮನೆ ಬೇಕು, ಅಪ್ಪ ನೀನು ಸಹಾಯ ಮಾಡು. ಒಳ್ಳೆ ಭಾವನೆಯಿಂದ ಕೇಳ್ತಾ ಇದ್ದೀವೋ? ಅಯ್ಯೋ, ಅವ್ರ ಮನೆ ಕಟ್ಕೊಂಡ್ರು, ಅವ್ರ ಬಿಲ್ಡಿಂಗ್ ಹತ್ರ ಐತೆ, ನಮಗೆ ಬಿಲ್ಡಿಂಗ್ ಇಲ್ಲ ಅಂತ ಕೇಳ್ತಾ ಇದ್ದೀರೋ? ಇಲ್ಲ, ಅವ್ರಿಗೆ ಒಳ್ಳೆ ಸೀರೆ ಉಟ್ಕೊಂಬಂದವ್ರೆ, ಅವ್ರು ಒಂದು ಒಳ್ಳೆ ಬಟ್ಟೆ ಹಾಕೊಂಬಂದವ್ರೆ, ನನ್ನ ಹತ್ರ ಇಲ್ಲ ಅಂತ ಕೇಳ್ತಾ ಇದ್ದೀವೋ? ಅಪ್ಪ, ನಿಜವಾಗಿಯೂ ನನ್ನ ಹತ್ರ ಒಂದು ಒಳ್ಳೆ ಬಟ್ಟೆ ಇಲ್ಲ ಅಂತ ಕೇಳ್ತಾ ಇದ್ದೀವೋ? ನಾವು ಆಲೋಚನೆ ಮಾಡಬೇಕಲ್ಲಿ ಇವತ್ತು. ಈಗ ದೇವರು ಪ್ರತಿಯೊಂದು ಪ್ರಾರ್ಥನೆ ಪರಲೋಕಕ್ಕೆ ಹೋಗಬೇಕು ಅಂತಂದರೆ, ಆ ಪ್ರಾರ್ಥನೆ ಹಿಂದ್ಗಡೆ ಇರುವಂಥ ಸತ್ಯಾಂಶ ಇದು. ಅವನು ಯಾವ ಭಾವನೆಯಿಂದ ಕೇಳ್ತಾ ಇದ್ದಾನೆ? ಪ್ರತಿಯೊಂದು ದೇವರು ಲಾಲಿಸುವಂಥವರಾಗಿದ್ದಾರೆ, ಪ್ರತಿಯೊಂದು ದೇವರು ಕೇಳುವಂಥವರಾಗಿದ್ದಾರೆ. ಅವನು ಒಳ್ಳೇದಕ್ಕಾಗಿ ಕೇಳ್ತಾ ಇದ್ದಾನೋ, ಕೆಟ್ಟದಕ್ಕಾಗಿ ಕೇಳ್ತಾ ಇದ್ದಾನೋ, ಇಲ್ಲ 4 ಜನದ ಮುಂದೆ ತೋರಿಸ್ಕೊಬೇಕು ಅಂತ ಕೇಳ್ತಾ ಇದ್ದೀನೋ, ಇಲ್ಲ ಅವನು ಜೀವನ ಮಾಡೋದಕ್ಕಾಗಿ ಕೇಳ್ತಾನೋ? ಈಗ ನಾವು ಜೀವನ ಮಾಡೋದಕ್ಕೆ ಕೇಳ್ತೀವಿ. ಏನು ಕೇಳ್ತೀವಿ ಹೇಳಿ? ಜೀವನ ಮಾಡೋದಕ್ಕೆ, ಅಪ್ಪ ಒಂದು ಗಾಡಿ ಇದ್ದರೆ ನಾವು ಇಂಥವು ಕೆಲಸ ಮಾಡ್ಕೊಬೋದು. ಆ ಗಾಡಿ ಬೇಕು ಅಂತಂದರೆ ನಿಜವಾಗಿ ಇವನು ಸಂಪಾದನೆ ಮಾಡೋನೋ, ಇಲ್ಲ ಸಂಪಾದನೆ ಮಾಡ್ತಾನೋ ಮಾಡಲ್ಲೋ ದೇವ್ರಿಗೆ ಗೊತ್ತಿಲ್ವಾ? ಇನ್ನು ನಿಜವಾಗ್ಲೂ ಸಂಪಾದನೆ ಮಾಡಿ ಇವನು ಕಷ್ಟಪಟ್ಟು ಜೀವನ ಮಾಡ್ತಾನೋ ಮಾಡೋಲ್ಲೋ ಅನ್ನೋದು ದೇವ್ರಿಗೆ ಗೊತ್ತಿಲ್ವಾ? ಅವರು ಸಕಲ ಜ್ಞಾನಿ ಉಳ್ಳಂಥ ದೇವರು. ಅವರಿಗೆ ಮರೆಯಾಗಿದ್ದು ಮುಂದೆ ನಡೆಯೋದು ಗೊತ್ತು, ಹಿಂದೆ ನಡೆದಿರೋದು ಗೊತ್ತು, ಈಗ ನಡೀತಾ ಇರೋದು ಗೊತ್ತು, ಪ್ರತಿಯೊಂದು ವಿಚಾರನೂ ಅವ್ರಿಗೆ ಗೊತ್ತು. ಸರಿ, ಈಗ ನಾವೇನು ಮಾಡ್ತೀವಿ? ದೇವ್ರ ಹತ್ರ ಕೇಳುವಾಗ ಅವರು ಪರಿಸಾಯರು ಕೇಳಿದ್ರು, ಇವ್ರನ್ನ ತಪ್ಪು ಕಂಡು ಹಿಡಿಯೋದ ಮೇಲೆ ಕೇಳಿದ್ರು. ಈಗ ನಿಕೋದೇಮನು ಕೇಳ್ತಾ ಇದ್ದಾನೆ, ಏನಂತ ಕೇಳ್ತಾ ಇದ್ದಾನೆ ಅಂದರೆ, ಒಳ್ಳೆ ಮನಸ್ಸಿನಿಂದ ಕೇಳ್ತಾ ಇದ್ದಾನೆ, ಅರ್ಥ ಮಾಡ್ಕೊಳೋದಕ್ಕೆ, ಅದರಿಂದ ಅರ್ಥ ಏನು, ನಾವು ಹೆಂಗೆ ತಿಳ್ಕೊಬೇಕು ಅಂತ ಕೇಳ್ತಾ ಇದ್ದಾರೆ. ಸರಿ, ಇನ್ನೊಂದು ವಿಚಾರವನ್ನು ನಾವು ನೋಡ್ಕೊಳ್ಳೋಣ. ಏನು ಇನ್ನೊಂದು ವಿಚಾರ ಅಂತಂದರೆ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ
ಏನು ಬರೆದ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನವನ್ನು ನಾನೇ ಓದ್ತೀನಿ, ಕೇಳಿಸ್ಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನ. ಯೋಹಾನನು ಕ್ರಿಸ್ತನ ಕಾರ್ಯಗಳು ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳಿಸಿ, ಬರಬೇಕಾದವನು ನೀನೋ, ನಾವು ಮತ್ತೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿದನು. ಈಗ ಇವನು ಸ್ಥಾನಿಕನಾದ ಯೋಹಾನನು ತನ್ನ ಶಿಷ್ಯರನ್ನ ಏಸಪ್ಪ ಹತ್ರ ಕಳಿಸಿ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ ಅಂದರೆ, ಬರಬೇಕಾಗಿರುವಂಥ ಕ್ರಿಸ್ತನು ನೀನೋ ಇಲ್ಲ ಇನ್ನೊಬ್ಬನು ಬರ್ತಾನೋ? ಯಾಕೆ ಸ್ಥಾನಿಕನಾಗಿರುವಂಥ ಯೋಹಾನನಿಗೆ ಗೊತ್ತಿಲ್ವಾ ಬರಬೇಕಾಗಿರುವಂಥ ಕ್ರಿಸ್ತನು ನೀನೇ? ಅವನು ಹೇಳ್ತಾನೆ, ಏನು ಹೇಳ್ತಾನೆ? ನಾನು ನೀರಿನಿಂದ ದೀಕ್ಷಾ ಸ್ನಾನ ಮಾಡಿಸ್ತೀನಿ, ಆದರೆ ನನ್ನಿಂದ ಬರೋವನು ನಾನು ಬಗ್ಗಿ ಅವನ ಕೆರೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಅವನು ನಿಮ್ಮನ್ನು ಅಗ್ನಿಯಿಂದ ನಿಮ್ಮನ್ನು ಸ್ನಾನ ಮಾಡಿಸ್ತಾರೆ ಅಂತ. ಈಗ ಅದೆಲ್ಲ ನಡೆದ ಮೇಲೆ ತಿರ್ಗಾ ಇವ್ರ ಮೈಂಡಲ್ಲಿ ಏನು ಗೊತ್ತಾ? ಕನ್ಫ್ಯೂಸು. ಅಯ್ಯೋ, ಇವರೇನಾ ದೇವರು? ಇವರೇನಾ ಸತ್ಯವಾದ ದೇವರು? ಇವರೇನಾ ಯೇಸು? ತಿರ್ಗಾ ಇವ್ರ ಮನಸ್ಸಲ್ಲಿ ಯಾಕೆ ಹುಡ್ತು? ಕ್ವಶನ್ ಯಾಕೆ ಹುಡ್ತು? ಈಗ ನಮ್ಮ ಮನಸ್ಸಲ್ಲೂ ಸಹ ನಮ್ಗೇನು ಹುಡ್ತದೆ ಅಂತಂದರೆ ಕ್ವಶನ್ ಹುಡ್ತದೆ. ಏನು ಕ್ವಶನ್ ಹುಡ್ತದೆ ಅಂದರೆ, ದೇವರೇ, ನೀವು ನಮ್ಮನ್ನು ಸೇವೆ ಕರಿತಾ ಇದ್ದೀವಾ? ಇಲ್ಲ ನಾನು ಒಂದು ಸೇವೆಯಲ್ಲಿ ಚರ್ಚಲ್ಲಿ ಹೋಗಿ ಒಂದು ಕಸ ಗುಡಿಸೋದು, ಒಂದು ಪ್ರೇಯರ್ ಮಾಡೋ ವಿಚಾರದಲ್ಲೂ ಮತ್ತು ಒಂದು ದೇವರ ಕಾರ್ಯ ಮಾಡೋದಕ್ಕೆ ನೀವು ನಿಜವಾಗ್ಲೂ ನನ್ನನ್ನು ಕರೆದಿದ್ದೀರಾ? ಈಗ ತಿರ್ಗಾ ನಾವು ದೇವ್ರ ಹತ್ರ ಕ್ವಶನ್ ಮಾಡೋದು. ತಿರ್ಗಾ ಏನು ಮಾಡ್ತೀವಿ? ಮತ್ತೆ ಏನು ಮಾಡ್ತೀವಿ? ದೇವ್ರ ಹತ್ರ ಕ್ವಶನ್ ಕೇಳ್ತಾನೆ ಇರ್ತೀವಿ. ದೇವರೇ, ಇದು ನಿಜನಾ? ಇದು ಮಾಡ್ಬೋದಾ? ಇದು ಮಾಡಬಾರ್ದಾ? ಅದಕ್ಕೆ ದೇವರು ಹೇಳಿದ್ರು, ಕಪಟಿಗಳ ಹಾಗೆ ನನ್ನನ್ನು ಕ್ವಶನ್ ಕೇಳಬೇಡಿ. ಹಲ್ಲೆಲೂಯಾ. ಕಪಟಿಗಳ ಹಾಗೆ ಮತ್ತೆ ನನ್ನನ್ನು ಪ್ರಶ್ನೆ ಮಾಡಬೇಡಿ ಅಂತ ಯೇಸು ಸ್ವಾಮಿ ಕೇಳ್ತಾ ಇದ್ರಿ. ಈಗ ಇವನು ಕೇಳ್ದ. ಆಮೇಲೆ ಏಸಪ್ಪ ಏನು ಹೇಳಿದ್ರು ನೋಡಿ, 5ನೇ 6ನೇ ವಚನ ಹೇಳ್ತದೆ. ಏನು ಹೇಳ್ತದೆ ಎಂದು ಕೇಳಿದ 5ನೇ ವಚನ ಹೇಳ್ತದೆ, ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡನಿಗೆ ಕಣ್ಣು ಬರುವಂತೆ, ಕುಂಟನಿಗೆ ಕಾಲು ಬರುವಂತೆ, ಕುಷ್ಠರೋಗಿಗಳಿಗೆ ಶುದ್ಧರಾಗುತ್ತಾರೆ, ಕಿವಿಡೆಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಶುಭವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವುಗಳನ್ನೆಲ್ಲ ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ಹಲ್ಲೆಲೂಯಾ. ಈಗ ದೇವರ ವಿಚಾರದಲ್ಲಿ ನಾವು ಸಂಶಯ ಪಡಂಗಿಲ್ಲ. ಸಂಶಯ ಯಾರು ಪಡಂಗಿಲ್ಲ. ಸಂಶಯ ಯಾವ ವಿಚಾರಕ್ಕೂ ಪಡಂಗಿಲ್ಲ. ಯಾವ ರೀತಿಯಲ್ಲಿ ಪಡಂಗಿಲ್ಲ? ಈಗ ನಾವು ಕೇಳ್ತೀವಿ, ದೇವ್ರು ನಿಜವಾಗ್ಲೂ ನಮ್ಗೆ ಕೊಡ್ತಾರಾ? ನಮಗೊಂದು ಒಳ್ಳೆ ಮನೆ ಕೊಡ್ತಾರಾ? ನಮಗೆ ಮನೆ ಇರಲ್ಲ, ನಮಗೆ ಮನೆ ಕೊಡ್ತಾರಾ? ನಮ್ಮ ಹತ್ರ ಗಾಡಿ ಇರಲ್ಲ, ನಿಜವಾಗ್ಲೂ ನಮಗೆ ಗಾಡಿ ಕೊಡ್ತಾರಾ ದೇವರು? ನಮಗೆ ಅನುಮಾನ. ಅಯ್ಯೋ, ನನ್ನ ಹತ್ರ ಒಳ್ಳೆ ಬಟ್ಟೆ ಇಲ್ಲ, ನಿಜವಾಗ್ಲೂ ದೇವರು ನಮಗೆ ಬಟ್ಟೆ ಕೊಡ್ತಾರಾ? ಮೊದಲೇ ಗೊತ್ತು ದೇವ್ರು ಕೊಡ್ತಾರೆ ಅನ್ನೋದು ಗೊತ್ತು, ದೇವರು ಸತ್ಯವಾದ ದೇವರು ಅನ್ನೋದು ಗೊತ್ತು, ಸಕಲ ಐಶ್ವರ್ಯ ಉಳ್ಳಂಥ ದೇವರು ಅನ್ನೋದು ಗೊತ್ತು. ಈಗ ಮತ್ತೆ ನಮ್ಮ ಮನಸ್ಸಲ್ಲಿ ಏನು ಮಾಡುತ್ತೆ? ಕ್ವಶನ್ ಬರ್ತಾನೆ ಇರುತ್ತೆ, ಪ್ರಶ್ನೆ ಬರ್ತಾನೆ ಇರುತ್ತೆ. ಈ 3 ವಿಚಾರದಲ್ಲಿ ಈ 3 ಜನರು ದೇವರನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ, ದೇವರನ್ನ ಪರೀಕ್ಷಿಸ್ತಾ ಇದ್ದಾರೆ. ಒಬ್ಬರು ತಪ್ಪು ಕಂಡುಹಿಡಿಯೋದಕ್ಕೆ ಪರೀಕ್ಷೆ ಮಾಡ್ತಾ ಇದ್ದಾರೆ, ಒಬ್ಬರು ತಿಳ್ಕೊಳೋದಕ್ಕೆ ಒಳ್ಳೆ ಭಾವನೆಯಿಂದ ಪರೀಕ್ಷೆ ಮಾಡಿ ಕೇಳ್ತಾ ಇದ್ದಾರೆ. ಮತ್ತು ಈ ಸ್ಥಾನಿಕನಾದ ಯೋಹಾನನು ಸಹ ಏನಂತ ಕ್ವಶನ್ ಕೇಳ್ತಾ ಇದ್ದಾನೆ? ಎಲ್ಲ ಗೊತ್ತಿದ್ದು ಎಲ್ಲ ನೋಡಿದ್ದನ್ನು ತಿರ್ಗಾ ಏನು ಮಾಡ್ತಾ ಇದ್ದಾನೆ? ಕ್ವಶನ್ ಕೇಳ್ತಾ ಇದ್ದಾನೆ. ಆ ಶಿಷ್ಯರಿಗೆ ಏನು ಕಳಿಸಿದ್ರು ಗೊತ್ತಾ? ನಿಮ್ಮ ಕೈಯಲ್ಲಿ ಯಾರ ಕೈಯಲ್ಲಾದರೂ ಕಣ್ಣಿಲ್ದವನಿಗೆ ಕಣ್ಣು ಬರೋಕ್ಕಾಗುತ್ತಾ? ಕಿವಿ ಇಲ್ದವ್ರಿಗೆ ಕಿವಿಗೆ ಕೇಳ್ಸಕ್ಕಾರ ಆಗುತ್ತಾ? ಬಾಯಿ ಇಲ್ದವನಿಗೆ ಮಾತಾಡೋದಕ್ಕಾಗುತ್ತಾ? ಕಾಲಿಲ್ದವನಿಗೆ ಕಾಲು ಬರೋ ರೀತಿಯಲ್ಲಿ ಮಾಡೋಕ್ಕಾಗುತ್ತಾ? ಯಾರಾದರೂ ಮಾಡೋದಿದ್ರೆ ನೋಡಿ, ಅವರೇ ಕ್ರಿಸ್ತನು. ಇದು ನಾನು ಮಾಡ್ತಾ ಇದ್ರೆ ಈ ಸಾಕ್ಷಿಗಳನ್ನು ಹೋಗಿ ಮತ್ತೆ ಯೋಹಾನನಿಗೆ ಹೇಳಿ ಅಂತ ಆ ಶಿಷ್ಯರಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಈಗ ದೇವರು ಎಲ್ಲ ಮಾಡ್ತಾರೆ ಅನ್ನೋದು ಗೊತ್ತು, ಪ್ರತಿಯೊಂದು ವಿಚಾರ ಮಾಡ್ತಾರೆ ಅನ್ನೋದು ಗೊತ್ತು. ಆದರೂ ನಮ್ಮಲ್ಲಿ ಏನು ಗೊತ್ತಾ? ಸಂಶಯ, ಅನುಮಾನ ಅನ್ನುವಂಥ ಒಂದು ದುರಾತ್ಮ.
ಆ ದುರಾತ್ಮ ಒಳಗಡೆ ಸೇರ್ಕೊಂಡ್ರೆ ಅನುಮಾನಿಸ್ತಾನೇ ಇರ್ತೀವಿ. ಅಯ್ಯೋ, ಇವರೆಲ್ಲೋ ಹೋಗ್ತಾವ್ರೆ, ಎಲ್ಲಿಗೆ ಹೋಗ್ತಾರೆ ಇವರು, ಏನು ಮಾತಾಡಿದ್ರು? ಗಂಡ ಹೆಂಡತಿ ಮಧ್ಯೆ ಅನುಮಾನ. ಓ, ನನ್ನ ಹೆಂಡತಿ ಎಲ್ಲೋದ್ಲು, ನನ್ನ ಗಂಡ ಎಲ್ಲೋದ್ನು, ಅವನು ಎಲ್ಲೋಗಿ ಬಂದ, ಹೆಂಡತಿ ಅನುಮಾನ. ಹೆಂಡತಿ ಮೇಲೆ ಗಂಡ ಅನುಮಾನ. ಅನುಮಾನ ಅನ್ನೋಂಥ ಒಂದು ಪಿಸಾಸಿ ಅದು. ಅನುಮಾನ ಅನ್ನೋದೊಂದು ದೆವ್ವ. ಈಗ ಇವ್ರಿಗೂ ಅನುಮಾನ ಅನ್ನೋದೊಂದು ದೆವ್ವದಿಂದ ತಿರ್ಗಾ ಏಸಪ್ಪ ಹತ್ರ ಹೋಗಿ, ಯೋಹಾನ್ ಏನು ಮಾಡ್ತಾ ಇದ್ದೇನೆ, ಹೇಳಿ ಕಳಿಸ್ತಾ ಇದ್ದೀನಿ, ನೀನೇನಾ ಕ್ರಿಸ್ತನು, ಇಲ್ಲ ಇನ್ನೊಬ್ರು ಬರ್ತಾರೇನೋ? ಅನುಮಾನ ಅನ್ನೋ ಪಿಸಾಸಿ ಒಳಗಡೆ ಸೇರಿದ ಮೇಲೆ, ಒಳಗಡೆ ಹೋದ್ಮೇಲೆ ಏನಾಗುತ್ತೆ? ಎಲ್ಲನೂ ಅನುಮಾನ ಮಾಡಿ ಅನುಮಾನದಿಂದನೇ ನಾವು ನೋಡ್ತಾನೆ ಇರ್ತೀವಿ. ಸರಿ, ಆದರೆ ಈಗ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ. ಯಾವಾಗ ಕೇಳಿದ್ರು? ಯಾವಾಗ ಕೇಳ್ತಾರೆ? ಯಾವಾಗ ನಮಗೆ ಕೊಡ್ತಾರೆ? ಈಗ ನಮಗೆ ಮನೆ ಇಲ್ಲ, ಒಂದು ಗಾಡಿ ಇಲ್ಲ, ಮನೇಲಿ ನಮಗೊಂದು ವಸ್ತು ಇಲ್ಲ, ನಮ್ಮ ಹತ್ರ ಬಟ್ಟೆ ಇಲ್ಲ, ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಯಾವಾಗ ಕೊಡ್ತಾರೆ ನಮಗೆ? ಯಾವಾಗ ಕೊಡ್ತಾರೆ ನಮಗೆ? ಯೋಚನೆ ಮಾಡಿ, ಯಾವಾಗ ಕೊಡ್ತಾರೆ? ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ನೊಂದು ಕ್ವಶನ್ ಓದಿ, ಇನ್ನೊಂದು ಯಾಕೋಬ 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ತ್ರಾಣವುಳ್ಳದ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲಕ್ಕೆ ನಿಮ್ಮನ್ನು ಮೇಲಕ್ಕೆ ತರುವನು. ನಮಗೊಂದು ಬೇಕು, ಅಗತ್ಯ ಇದೆ, ನಿಜನೇ, ನಮಗೆ ಅಗತ್ಯ ಇದೆ. ಯಾವಾಗ ಕೊಡ್ತಾರೆ? ತ್ರಾಣ ಉಳ್ಳುವ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ. ದೇವರ ವಾಕ್ಯಕ್ಕೆ ಕೀಳ್ಪಟ್ಟು ನಾವು ನಡೆಯುವಾಗ ದೇವರು ನಮ್ಮನ್ನು ಒಂದಲ್ಲ ಒಂದು ದಿನ ಏನು ಮಾಡ್ತಾರೆ? ಮೇಲಕ್ಕೆ ತಗೊಂಡೋಗ್ತಾರೆ. ಆ ನಂಬಿಕೆ ನಮಗಿರಬೇಕು, ಆ ನಿರೀಕ್ಷೆ ನಮಗಿರಬೇಕು. ಆ ನಂಬಿಕೆ, ಆ ನಿರೀಕ್ಷೆ ನಮ್ಮಲ್ಲಿ ಇದ್ದರೆ ಮಾತ್ರನೇ ದೇವರು ಏನು ಮಾಡ್ತಾರೆ? ಮೇಲಕ್ಕೆ ತಗೊಂಡೋಗ್ತಾರೆ. ಸರಿ, ಹೆಂಗೆ ಇದು, ಯಾವ ರೀತಿಯಲ್ಲಿ ಅಂತ ಕೇಳ್ತೀರ? ಈಗ ದೇವರು ಇನ್ನೊಂದು ಕೆಲವೊಂದು ವಿಚಾರದಲ್ಲಿ ದೇವರು ಮಾತಾಡಿದರೆ ಏನು ಹೇಳ್ತಾರೆ ಅಂದರೆ, ಒಬ್ಬನು ಮನೆ ಕಟ್ಟೋ ವಿಚಾರದಲ್ಲಿ ಮನೆ ಕಟ್ಟಕ್ಕೆ ಹೋಗ್ತಾನೆ. ಅವನು ಎಷ್ಟು ಜಾಗಕ್ಕೆ ಎಷ್ಟು ಮನೆ ಕಟ್ಟಬೇಕು ಅನ್ನೋದು ಅವನು ಏನು ಮಾಡ್ತಾನೆ? ಅಳತೆ ಮಾಡಿದ್ರೆ ಮನೆ ಕಟ್ತಾನಾ? ಕಟ್ಟಲ್ಲ. ಅಳತೆ ಮಾಡಿ ಎಷ್ಟು ಬೇಕು, ಎಷ್ಟು ಸಿಮೆಂಟ್ ಬೇಕು, ಎಷ್ಟು ಮರಳು ಬೇಕು, ಎಷ್ಟು ಇಟ್ಟಿಗೆ ಬೇಕು, ಏನೇನು ಬೇಕು, ಪ್ರತಿಯೊಂದು ಲೆಕ್ಕ ಮಾಡಿ ಏನು ಮಾಡ್ತಾನೆ? ಮನೆ ಕಟ್ಟೋದಕ್ಕೆ ಹೋಗ್ತಾನೆ. ಆ ಮನೆ ಕಟ್ಟೋದಕ್ಕೆ ಹೋದ ಮೇಲೆ ಅವನು ಪ್ರತಿಯೊಂದೊಂದು ವಿಚಾರವನ್ನು, ಅದಕ್ಕೆ ಏನೇನು ಬೇಕೋ ಅದಕ್ಕೆ ಸಂಪಾದನೆ ಮಾಡೋದಕ್ಕೆ ಆ ದಿನ ಏನು ಮಾಡ್ತಾರೆ? ದೇವರ ಹತ್ರ ಕೇಳ್ತಾರೆ, ದೇವರು ಕೊಡ್ತಾರೆ. ಇಲ್ಲ ಏನೋ ಒಂದು ಸಾಲನೋ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಏನು ಮಾಡ್ತಾರೆ? ಮನೆ ಕಟ್ಟೋದಕ್ಕೆ ಹೋಗ್ತಾರೆ. ಅದೇ ರೀತಿಯಲ್ಲಿ ನಮಗೊಂದು ವಿಚಾರ ಬೇಕು, ಏನೋ ಒಂದು ದೇವರಿಂದ ಪಡ್ಕೊಬೇಕು ಅಂತಂದರೆ ನಮ್ಮ ಪ್ರಾರ್ಥನೆ ಏನಾಗಬೇಕು? ಪರಿಪೂರ್ಣವಾಗಬೇಕು. ನಮ್ಮ ಪ್ರಾರ್ಥನೆ ಪರಿಪೂರ್ಣವಾಗಬೇಕು. ನಮ್ಮ ಪ್ರಾರ್ಥನೆ ಯಾವಾಗ ಪರಿಪೂರ್ಣ ಆಗುತ್ತೋ, ಈಗ ಒಬ್ಬರು ರಕ್ಷಣೆ ಹೊಂದಬೇಕು, ಅವ್ರ ರಕ್ಷಣೆ ಹೊಂದ್ತಾ ಇಲ್ಲ, ಇವ್ರು ಏನಾದರೂ ಮಾಡಿ ದೇವ್ರ ಕಡೆ ಕಡ್ಕೊಂಬರ್ಬೇಕು, ಇವರು ದೇವ್ರ ಕಡೆ ತಿರುಗಬೇಕು, ಇವರು ಸತ್ಯವಾಗಿ ದೇವರನ್ನು ಆರಾಧನೆ ಮಾಡಬೇಕು, ಪರಿಪೂರ್ಣವಾಗಿ ದೇವರನ್ನು ಆರಾಧನೆ ಮಾಡಬೇಕು. ನಿಮ್ಗೆ ಯಾರಿಗಾದ್ರೂ ಆಸೆ ಇದೆಯಾ? ಹೌದು, ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ದೇವ್ರ ಕಡೆ ತಿರುಗಬೇಕು, ನಮ್ಮ ಸಹೋದರರು ಮನೆ ದೇವ್ರ ಕಡೆ ತಿರುಗಬೇಕು, ನಮ್ಮ ತಂದೆ ತಾಯಿಗಳು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಕ್ಕ ತಂಗಿರು ದೇವ್ರ ಕಡೆ ತಿರುಗಬೇಕು ಅಂದರೆ ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡ್ತಾನೇ ಇರ್ರಿ. ಒಂದಲ್ಲ ಒಂದು ದಿನ ದೇವ್ರ ಕಡೆ ಅವರು ತಿರುಗ್ತಾರೆ. ಹಲ್ಲೆಲೂಯಾ. ಈಗ ನಾವು ಕೇಳುವಂಥ ಭಾವನೆ ಒಳ್ಳೆ ಭಾವನೆಯಿಂದ ಕೇಳಬೇಕು. ನಾವು ಒಳ್ಳೆ ಭಾವನೆಯಿಂದ ಕೇಳಿದ್ರೆ ಮಾತ್ರನೇ ಅದು ಪರಲೋಕಕ್ಕೆ ಹೋಗುತ್ತೆ. ನಾವು ಒಳ್ಳೆ ಭಾವನೆಯಿಂದ ಕೇಳಿಲ್ಲ ಅಂದರೆ ಅದು ರಿಜೆಕ್ಟ್ ಆಗುತ್ತೆ. ಆ ಪ್ರಾರ್ಥನೆಯನ್ನು ದೂರ ತಳ್ತಾರೆ. ಇವನು ಕೆಟ್ಟ ಭಾವನೆಯಿಂದ ಕೇಳ್ತಾ ಇದ್ದಾನೆ, ಇದನ್ನು ದೂರ ತಳ್ಳಿ. ಹಲ್ಲೆಲೂಯಾ. ನಾವು ಒಳ್ಳೆ ಭಾವನೆಯಿಂದ ಕೇಳಬೇಕು. ನಮಗೆ ಬೇಕು, ಅಗತ್ಯ ವಸ್ತುಗಳು ನಮಗೆ ಬೇಕು. ಈ ಅಗತ್ಯ ವಸ್ತುಗಳಿಗಾಗಿ ನಾವೇನು ಮಾಡಬೇಕು? ನೀವು ಚಿಂತೆ ಮಾಡಬೇಡಿ, ಪ್ರಾರ್ಥನೆ ಮಾಡಿ. ವಾಕ್ಯ ಹೇಳುತ್ತೆ. ಎಲ್ಲಿ ಹೇಳ್ತಾರೆ ವಾಕ್ಯ ಇದೆಯಾ? ಇದೇ ವಾಕ್ಯ ಇದೆ. ಎಲ್ಲಿದೆ? ಫಿಲಿಪ್ಪೆ 4:6, 4ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಯಾವ ವಿಚಾರವಾಗಿಯೂ ನೀವು ಚಿಂತೆ ಮಾಡಂಗಿಲ್ಲ. ಅಲ್ಲಿ 1 ಪೇತ್ರ 5ನೇ ಅಧ್ಯಾಯದಲ್ಲಿ 6ನೇ 7ನೇ ವಚನ ಹೇಳ್ತದೆ, ನೀವು ಎಲ್ಲವೂ ನಿನ್ನ ಚಿಂತೆ ಭಾರನ್ನೆಲ್ಲ ನನ್ನ ಮೇಲೆ ಹಾಕಿ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಫಿಲಿಪಿಯನಿಗೆ ಹೇಳ್ತಾ ಇದ್ದಾರೆ, ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡಬೇಡಿ, ಸರ್ವ ವಿಷಯದಲ್ಲಿ
ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು. ಅಂದರೆ ಏನು ಕೃತಜ್ಞತಾ ಸ್ತುತಿ? ಅಪ್ಪ ನೀನು ಇವತ್ತು ಇಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರ. ಇಲ್ಲಿ ಇಟ್ಟಿರೋದಕ್ಕಾಗಿ ಏನು ಮಾಡೋದು? ಸ್ತೋತ್ರ, ಕೃತಜ್ಞತಾ ಸ್ತುತಿ, ಪ್ರಾರ್ಥನೆ, ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಗೆ ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲ್ಲೆಲೂಯಾ. ನಮಗೆ ಏನು ವಿಚಾರ ಬೇಕೋ, ನಾವು ಏನು ಬೇಕೋ ಅದನ್ನು ದೇವ್ರ ಹತ್ರ ಇಡಬೇಕು, ಪ್ರಾರ್ಥನೆ ಮಾಡಿ ಬಿಟ್ಬಿಡ್ಬೇಕು. ನಾವು ಅದರಲ್ಲೇ ಡೀಪಲ್ಲಿ ಕುತ್ಕೊಂಡು ಹೋಗ್ಬಾರ್ದು. ಅಯ್ಯೋ ಇವ್ರು ಕೊಡ್ತಾರಾ ಕೊಡಲ್ಲ, ಅಯ್ಯೋ ಇದು ದೇವ್ರ ಕೈಯಲ್ಲಿ ಆಗುತ್ತಾ ಆಗಲ್ಲೋ ಅನುಮಾನ, ಓ ಇದು ನಡೆಯುತ್ತೋ ನಡೆಯಲ್ಲೋ ಅನುಮಾನ. ನಡೆಯುತ್ತೆ, ಅವ್ರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಅವ್ರಿಗೆ ಯಾವುದು ಅಸಾಧ್ಯ? ಅವ್ರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಾವು ಪ್ರತಿಯೊಂದು ವಿಚಾರ ದೇವ್ರ ಹತ್ರ ಹೇಳ್ಬೇಕು. ನಿಮ್ಗೆ ಎಷ್ಟೋ ಒಂದೊಂದು ಚಿಕ್ಕ ಚಿಕ್ಕ ಸಮಸ್ಯೆ ಇದೆ, ನೀವು ಹೋಗಿ ದೇವ್ರ ಹತ್ರ ಹೇಳ್ತಾ ಇದ್ದೀರಾ? ಅಪ್ಪ ನನಗೆ ಗ್ಯಾಸ್ಟ್ರಿಕ್ ಇದೆ, ದೇವ್ರ ಹತ್ರ ಪ್ರೇಯರ್ ಮಾಡಿದ್ರಾ? ಅಪ್ಪ ನನಗೆ ತಲೆನೋವ್ತಾ ಇದೆ. ಜಾಸ್ತಿ ತಲೆನೋವು ಬಂದಾಗ ನಾವು ದೇವ್ರ ಹತ್ರ ಹೋಗ್ತೀವಿ. ಸ್ವಲ್ಪ ತಲೆನೋವು ಬಂದಾಗ ಅಪ್ಪ ನನಗೆ ತಲೆನೋವ್ತಾ ಇದೆ, ಅಪ್ಪ ನನಗೇನೋ ಸಮಸ್ಯೆ. ಪ್ರತಿಯೊಂದು ವಿಚಾರನೂ ದೇವ್ರ ಹತ್ರ ಕೇಳಲ್ಲ. ನಾವು ಯಾವ ಭಾವನೆಯಿಂದ ಕೇಳ್ತೀವಿ ಅದು ಭಾರಿ ಇಂಪಾರ್ಟೆಂಟು. ಈಗ ಇವರು ಕ್ವಶನ್ ಮಾಡಿದ್ರು, ಯಹೂದ್ಯರು, ಫರಿಸಾಯರು, ಇವರೆಲ್ಲ ಏನು ಮಾಡಿದ್ರು? ಕ್ವಶನ್ ಮಾಡಿದ್ರು, ತಪ್ಪು ಕಂಡುಹಿಡಿಯೋದಕ್ಕೆ ಕ್ವಶನ್ ಮಾಡಿದ್ರು. ಇವತ್ತು ನಾವು ದೇವ್ರ ಹತ್ರ ಹೇಳಬೇಕಾದ್ರೆ ಒಳ್ಳೆ ಭಾವನೆಯಿಂದ, ನಿಕೋದೇಮನು ಯಾವ ರೀತಿಯಲ್ಲಿ ಕೇಳಿದ್ನೋ ಒಳ್ಳೆ ಭಾವನೆಯಿಂದ ಅವನು ತಿಳ್ಕೊಳೋದಕ್ಕೋಸ್ಕರ ಕೇಳಿದ್ನು. ಅದು ಯಾವ ರೀತಿ? ನೀವು ಹೇಳ್ತಾ ಇರೋ ಅರ್ಥ ಏನು ನನಗೆ ತಿಳಿಸ್ಕೊಡಿ. ಈಗ ನಮಗೂ ಅಷ್ಟೇ, ನಾವು ಪ್ರತಿಯೊಂದು ವಸ್ತುಗಳನ್ನು ಕೇಳಬೇಕಾದ್ರೂ ನಮಗೆ ಏನಕ್ಕೆ ಬೇಕು, ಇದು ಬೇಕಾ ಬೇಡ, ಇದು ನಮ್ಗೆ ಅಗತ್ಯ ಇದೆಯಾ ಇಲ್ವಾ? ಅಗತ್ಯ ಇಲ್ಲಿದ್ನೆಲ್ಲ ತೊಗೊಂಡೋಗಿ ದೇವ್ರ ಹತ್ರ ಮುಂದೆ ಕೇಳಿದ್ರೆ ದೇವ್ರು ಕೇಳ್ತಾರಾ? ನನಗೊಂದು 10 ಕೋಟಿ ಬೇಕು ಅಂದರೆ 10 ಕೋಟಿ ಇಟ್ಕೊಂಡು ಏನು ಮಾಡ್ತೀಯ ಮಗನೇ ಅಂತ ಕೇಳ್ತಾರೆ. ಏನು ಮಾಡ್ತೀಯ ನೀನು 10 ಕೋಟಿನ? ಅದು ಯೂಸ್ ಮಾಡೋಕ್ಕೆ ಜ್ಞಾನ ಇಲ್ಲ. 10 ಕೋಟಿ ಕೊಡ್ತಾರೆ ದೇವರು. ಯಾವಾಗ ಕೊಡ್ತಾರೆ? ದೇವ್ರ ವಾಕ್ಯ ಹೇಳ್ತದೆ, ತಕ್ಕ ಕಾಲಕ್ಕೆ ನಿನ್ನನ್ನು ಮೇಲಕ್ಕೆ ತರ್ತೀನಿ, ಆ ಟೈಮ್ ಬಂದಾಗ ನೀನು ಕೊಡ್ತಾರೆ. ನಿನಗೆ ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ಕೊಡ್ತಾರೆ, ಅವಶ್ಯಕತೆ ಇಲ್ಲದಿದ್ದಾಗೆಲ್ಲ ಕೊಡಲ್ಲ. ಹಲ್ಲೆಲೂಯಾ. ಈಗ ಇಲ್ಲಿ 3 ವಿಚಾರವನ್ನು ನಾವು ತಿಳ್ಕೊಂಡ್ರಿ. ಮೊದಲನೇದಾಗಿ ದೇವರನ್ನು ಪರೀಕ್ಷೆ ಮಾಡುವಾಗ, ಈ ಫರಿಸಾಯರು ಪರೀಕ್ಷೆ ಮಾಡಿದ್ರು, ನಾವು ಪರೀಕ್ಷೆ ಮಾಡುವಾಗ ನಾವು ದೇವರ ಹತ್ರ ಕೇಳುವಾಗ ಯಾವ ಭಾವನೆಯಿಂದ ನಾವು ಕೇಳ್ತೀವಿ ಅನ್ನೋದು ಮೊದಲನೇದು. ಎರಡನೇದಾಗಿ ನಿಕೋದೇಮನು ಕೇಳ್ದ, ಯಾವ ರೀತಿಯಲ್ಲಿ ಕೇಳ್ದ? ಒಳ್ಳೆ ಭಾವನೆಯಿಂದ ಕೇಳ್ದ, ಅರ್ಥಗಳನ್ನು ತಿಳ್ಕೊಳೋದಕ್ಕಾಗಿ ಕೇಳ್ದ. ಮೂರನೇದಾಗಿ ಯಾರು ಕೇಳಿದ್ರು? ಸ್ಥಾನಿಕನಾದ ಯೋಹಾನನು ಸಂಶಯಪಟ್ಟು ಕೇಳ್ದ. ಸಂಶಯಪಟ್ಟ, ನೀನೇನಾ ಕ್ರಿಸ್ತನು ಇಲ್ಲ ಇನ್ನೊಬ್ಬರ? ಆಲೋಚನೆ ಮಾಡಿ. ಈಗ ನಾವು ಅಷ್ಟೇ ಸಂಶಯ ಪಡ್ತೀವಿ, ಪ್ರತಿಯೊಂದು ವಿಚಾರದಲ್ಲೂ ಸಂಶಯ ಪಡ್ತೀವಿ. ಯಾವ ವಿಚಾರದಲ್ಲಿ ಸಂಶಯ ಪಡ್ತಾ ಇದ್ದೀವಿ? ಇದು ಕೊಡ್ತಾರೋ ಇಲ್ಲೋ ಅನ್ನೋ ಸಂಶಯ. ಈ 3 ವಿಚಾರ ನಾವು ತಿಳ್ಕೊಂಡಿದ್ದೀವಿ. ದೇವರು ಈ 3 ವಿಚಾರವನ್ನು ಮಾತನಾಡಿದಕ್ಕಾಗಿ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸಕಲ ಸೇನಾಧೀಶ್ವರನಾದ ಕರ್ತನೇ, ರಾಜಾದಿರಾಜನೇ, ದೇವಾದಿದೇವನೇ, ಕರ್ತಾದಿ ಕರ್ತನೇ, ನೀನು ಮಹಿಮೆ ಉಳ್ಳ ದೇವರು, ಮಹೋನ್ನತ ದೇವರಾಗಿದ್ದೀರಪ್ಪ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ಘನತೆ ಉಂಟಾಗಲಿ ಅಪ್ಪ. ಹೌದು ಸ್ವಾಮಿ, ನೀವು ಈ 3 ವಿಚಾರವನ್ನು ಮಾತನಾಡಿದಕ್ಕಾಗಿ ಸ್ತೋತ್ರ ರಾಜ. ನಾವು ಯಾವ ರೀತಿಯಲ್ಲಿ ನಿಮ್ಮ ಹತ್ರ ಕ್ವಶನ್ ಮಾಡ್ತಾ ಇದ್ದೀವಿ, ನಾವು ಯಾವ ಮನೋಭಾವನೆಯಿಂದ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನೀವು ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಳ್ಳೆ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವೋ, ಕೆಟ್ಟ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರೋ, ಅದನ್ನು ಹೊಂದ್ಕೊಳ್ಬೇಕು ಹೊಂದ್ಕೊಳ್ಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಅಪ್ಪ, ನೀವು ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಸಕಲ ಸೇನಾಧೀಶ್ವರನಾದ ಕರ್ತನೇ, ನಿನಗೆ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ನಿನ್ನಲ್ಲಿರುವಂಥ ಮನಸ್ಸು ನಮಗೆ ಕೊಡಪ್ಪ ಅಪ್ಪ, ನಿನ್ನಲ್ಲಿರುವಂಥ ಹೃದಯ ನಮಗೆ ಕೊಡು ಸ್ವಾಮಿ. ಸದ್ಗುಣಗಳನ್ನು ಕೊಡು ಸ್ವಾಮಿ, ಶಾಂತಿ ಸಮಾಧಾನವನ್ನು ಕೊಡು. ಯಾವ ರೀತಿಯಲ್ಲಿ ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು, ಏನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಅದು ನಮಗೆ ತಿಳಿಸಿಕೊಡು ರಾಜ. ನೀನು ಕೃಪೆ ಕೊಟ್ಟು ನಡೆಸು, ಅನುಗ್ರಹಿಸು, ಆಶೀರ್ವದಿಸು, ಬಲಪಡಿಸು. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಎಲ್ಲ ಘನಮಾನ ಮಹಿಮೆ ಒಬ್ಬರಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್.